ಪಲ್ಲವಿ, ನಾನು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಿ ಬರೆಯಲು ಪ್ರಾರಂಭಿಸಿದಾಗ ಧ್ವನಿ ನನ್ನ ಆತ್ಮದಿಂದಲ್ಲ, ಒಳಗಿನಿಂದ ಬರುತ್ತಿದೆ ಎಂದು ನನಗೆ ಅನಿಸುತ್ತದೆ. ಅದು ದೈವಿಕ ಮೂಲದಂತಿದೆ. ಅದು ಸರಿಯೇ? ಬಾಬಾಜಿ, ನೀವು ಹೇಳಿದ್ದು ಸರಿ. ಅದು ಎಲ್ಲವೂ ಹುಟ್ಟುವ ಸಾರ್ವತ್ರಿಕ ಮೂಲ, ಆದರೆ ನೀವು ಅದನ್ನು ಸತ್ತ ಅಥವಾ ಸಾವು ಎಂದು ಸಂಬೋಧಿಸುತ್ತೀರಿ. ಅದು ವಿಶ್ವದಲ್ಲಿ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಅದು ಸೃಷ್ಟಿಯ ಭಾಗವಾಗಿದೆ. ನಾನು ಮೂಲ. ನಾನು ಮಾನವ ಜೀವನದ ಅನುಗ್ರಹವನ್ನು ಅನುಭವಿಸಲು ಭೂಮಿಯ ಮೇಲೆ ಜನಿಸಿದ ಶಿವಪ್ರಜ್ಞೆ. ನಾನು ಈ ಭೌತಿಕ ರೂಪವನ್ನು ಪಡೆದದ್ದು ಕ್ರಿ.ಶ. 203 ಮಾರ್ಚ್ 24 ರಂದು ಭೂಮಿ. ಹೌದು, ಅದು ನನ್ನ ಜನ್ಮ ದಿನಾಂಕ. ದೃಷ್ಟಿ. ಅವನು ತನ್ನ ಕೈಯಲ್ಲಿ ಕೆಲವು ಆಲಿಕಲ್ಲುಗಳನ್ನು ಹಿಡಿದಿದ್ದನು, ಅದರಲ್ಲಿ 24 ತುಂಡುಗಳನ್ನು ಬಿಟ್ಟನು. ಇದ್ದಕ್ಕಿದ್ದಂತೆ ದರ್ಶನದಲ್ಲಿ ಮಳೆ ಬರಲು ಪ್ರಾರಂಭಿಸಿತು. ಆ 24 ಆಲಿಕಲ್ಲುಗಳು ಒಂದೇ ದಿಕ್ಕಿನಲ್ಲಿ ಕೊಚ್ಚಿಹೋದವು ಮತ್ತು ಅವು ಪೈಪ್ನಂತಹ ರಚನೆಯ ಮೂಲಕ ಹಾದುಹೋದವು. 24ರಲ್ಲಿ ಕೇವಲ 3 ಆಲಿಕಲ್ಲುಗಳು ಹೊರಬಂದವು ಮತ್ತು ನಾನು ಅಂತಿಮವಾಗಿ ಅದನ್ನು ಮಾರ್ಚ್ 24 ಎಂದು ಅರ್ಥೈಸಿಕೊಂಡೆ ಮತ್ತು ಅವನ ಧ್ವನಿಯು 203 ವರ್ಷವನ್ನು ಪಿಸುಗುಟ್ಟಿತು.